ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ಭಾನುವಾರದಿಂದ ಸೋಮವಾರ ಬೆಳಗ್ಗೆ ತನಕ ವಿಡಿಯೋ ಆಗಿರುತ್ತೆ. ನಾನು ಅವತ್ತು ಭಾನುವಾರ ಏಕಾದಶಿ ಇದ್ದಿದ್ದರಿಂದ ಏಕಾದಶಿ ಪೂಜೆ ಮಾಡಿದ್ದೆ. ಏಕಾದಶಿ ದಿವಸ ನಾನು ಉಪವಾಸ ಇರ್ತೀನಿ. ಹಂಗಾಗಿ ನಾನು ದೇವರಿಗೆ ನೈವೇದ್ಯಕ್ಕೆ ಏನೂ ಮಾಡಿರಲಿಲ್ಲ. ಜಸ್ಟ್ ಒಂದು ಮಾವಿನ ಹಣ್ಣಿಂದ ನೈವೇದ್ಯ ಮಾಡಿದ್ದೆ. ಏಕಾದಶಿನ ನಾನು ತಿಂಗಳಿಗೆ 2 ಸತಿ ಬರುತ್ತೆ. ತಿಂಗಳಿಗೆ 2 ದಿವಸ ನಾನು ಹಂಗಿದ್ರೆ ಮಾಡ್ತೀನಿಲ್ಲ, ಒಂದು ಟೈಮ್ ಆದರೂ ಮಾಡ್ತೀನಿ. 2 ದಿವಸನೂ ಉಪವಾಸ ಇರ್ತೀನಿ. ತಿಂಗಳಿಗೆ ಬರೋಂಥ 2 ಏಕಾದಶಿ ಮಾಡಿದ್ರೆ 2 ಏಕಾದಶಿಯಲ್ಲೂ ಉಪವಾಸ ಇದ್ದು, ಒನ್ ಡೇ ಫುಲ್ ಉಪವಾಸ ಇದ್ದು ಮಾರನೇ ದಿವಸ ಉಪವಾಸ ತೀರಿಸ್ಕೊಳ್ತೀನಿ. ಹಾಲು ಹಣ್ಣು ಆ ಥರ ತೊಗೊಂಡು ನಾನು ಉಪವಾಸ ಮಾಡ್ತೀನಿ. ಅವತ್ತಿನ ದಿವಸ ನಾನು ಬೆಳಿಗ್ಗೆ ಟಿಫನ್ಗೆ ಅಂತ ಮನೆಯಲ್ಲಿ ಮೊಸರನ್ನ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ, ಮಾವ, ಪಾಪುಗೆ 3 ಜನ ಇದ್ರಲ್ಲ, ಹಾಗಾಗಿ ಅವ್ರಿಗೆ ಸಿಂಪಲ್ಲಾಗಿ ಮೊಸರು ಬಜ್ಜಿ ಮಾಡಿ ಮೊಸರನ್ನ ಮಾಡಿ, ನೆಕ್ಸ್ಟು ತುಂಬಾ ಬಟ್ಟೆ ಇದ್ದು 2 ದಿವಸ ಬಟ್ಟೆ ಇದ್ದಿರಲಿಲ್ಲ. ಹಾಗಾಗಿ ನಮ್ಮ ಮನೇಲಿ ಶುಕ್ರವಾರ ಶನಿವಾರ 2 ದಿವಸದ್ದು, ನೆಕ್ಸ್ಟು ಪಾಪುದು ಜಾಸ್ತಿ ಇತ್ತು. ಎಲ್ಲ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಿ ನಮ್ಮ ಮನೆಯ ಹೆಲ್ಪು ಸಹ ತೊಗೊಂಡೆ. ಇಲ್ಲಿ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ನೀರು ಬಿಟ್ಟಿದ್ರು ಅವತ್ತು. ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಕೆಳಗಡೆ ನಾವು ಮಾವಿನ ಹಣ್ಣು ತಿಂದಿದ್ದು ವಾಟೆ, ನೆಕ್ಸ್ಟು ತುಂಬಾ ಅಲ್ಲೆಲ್ಲ ಗಲೀಜಾಗಿತ್ತು. ಬಟ್ಟೆ ಎಲ್ಲ ತೊಳೆದ್ನಲ್ಲ, ಲಾಸ್ಟಿಗೆ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ನೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಒಂದು ಸತಿ ಪಾತ್ರೆಗಳನ್ನ ನೀಟಾಗಿ ತೊಳ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಬಟ್ಟೆ ತೊಳೆದಿದ್ದು ಬಕೆಟ್ಸು ಎಲ್ಲದು ಅಲ್ಲೇ ಇದ್ದು, ಹಂಗಾಗಿ ಎಲ್ಲ ನೀಟ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ದಂಟಿನ ಸೊಪ್ಪಿತ್ತು. ದಂಟಿನ ಸೊಪ್ಪಲ್ಲಿ ಹುಳ್ಸೊಪ್ಪು ಮಾಡ್ಕೊಳ್ಳೋಣ ಅಂತ ನನಗಿಲ್ಲಿ ಹೊಟ್ಟೆ ಹಸಿವಾಗಿತ್ತು. ಹಂಗಾಗಿ ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಕುಡಿದೆ. ನಾನು ದಂಟಿನ ಸೊಪ್ಪು ಹುಳ್ಸೊಪ್ಪನ್ನ ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು. ಈರುಳ್ಳಿ, ಸೊಪ್ಪು, ಎಲೆಕೋಸು ಹೆಚ್ಕೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸೊಪ್ಪು, ಈರುಳ್ಳಿ, ಎಲೆಕೋಸು ಎಲ್ಲ ಹಾಕಿ ಖಾರ ಸಾಂಬಾರ ಹಾಕ್ಬಿಟ್ಟು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಳೆಕಾಳನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಮಾಡಿರೋಂಥದ್ದು ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಜಾಸ್ತಿ ಇದಕ್ಕೆ ಹುಳ್ಸೊಪ್ಪಿಗೆ ನಾವು ಎಲ್ಲ ರುಬ್ಬಲೇಬೇಕು ಅನ್ನೋಂಗೇನಿಲ್ಲ. ಜಸ್ಟ್ ಒಗ್ಗರಣೆ ಕೊಟ್ಕೊಂಡು ವಿಷಲ್ ಹಾಕ್ಸಿರೋ ಸಾಕು. ಯಾಕೆಂದರೆ ಬೇಳೆ ಹಾಕಿರೋದ್ರಿಂದ ಸಾರು ತಿಕ್ನೆಸ್ಸಾಗಿ ಬರುತ್ತೆ. ಹಂಗಾಗಿ ನಾನೇನು ಹಾಕ್ಕೊಂಡಿಲ್ಲ, ರುಬ್ಕೊಂಡಿಲ್ಲ. ಜಸ್ಟ್ ಇಲ್ಲಿ ರುಚಿಗೆ ನೀರು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ 2ರಿಂದ 3 ವಿಷಲ ತೊಗೊಂಡಿದ್ದೀನಿ. ನನ್ನ ಮಗ ಮಾವಿನಕಾಯಿ ಜ್ಯೂಸ್ ಬೇಕು ಅಂತಿದ್ದೆ. ಹಂಗಾಗಿ ಮನೆಯಲ್ಲಿ ಮಾವಿನ ಹಣ್ಣಿದ್ದು ಒಂದು 3 ಹಣ್ಣು ಮಾವಿನ ಹಣ್ಣು ನೀಟಾಗಿ ತೊಳ್ಕೊಂಡು ಇಲ್ಲಿ ಕೊಯ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಬೇಕು. ಹಣ್ಣು ಸ್ವಲ್ಪ ಹುಳಿ ಇದೆ, ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲಿ ಜ್ಯೂಸೀಗ ರೆಡಿ ಆಯಿತು. ಆ ಜ್ಯೂಸನ್ನ ನನ್ನ ಮಗನಿಗೆ ಕುಡಿಯೋಕ್ಕೆ ಕೊಟ್ಟು ನಾನು ನೆಕ್ಸ್ಟ್ ನಮ್ಮ ಮಾವರಿಗೆ ಮುದ್ದೆ ಮಾಡಬೇಕು ಅಂತ 2 ಮುದ್ದೆ ಮಾಡಬೇಕು ಅಂದ್ಕೊಂಡು 2 ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಹಸಿಟ್ಟನ್ನ ಇದರೊಳಗೆ ಕದ್ರುಕೊಳ್ತೀನಿ. ನೆಕ್ಸ್ಟು ಹಸಿಟ್ಟು ಕದ್ರುಕೊಂಡು ಇಲ್ಲಿ ಮುದ್ದೆ ಕುದಿ ಬರೋ ತನಕ ಬಿಟ್ಟು ಇಲ್ಲಿ ಮುದ್ದೆ ಕುದಿ ಬಂದಿದೆ. ಈಗ ನಮಗೆ ಎಷ್ಟು ಬೇಕಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ನಾನಿಲ್ಲಿ ಅಷ್ಟು ಬೇಯಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ವಿಷಲ್ ಆರಿತ್ತು. ಇಲ್ಲಿ ಸಾಂಬಾರು ಯಾವ ಥರ ಬಂದಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ, ಗಟ್ಟಿಯಾಗೂ ಬಂದಿದೆ, ತೀರಾ ತೆಳುವೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಮುದ್ದೆ ಬೆಂದಿತ್ತು. ಮುದ್ದೆನ ನೀಟಾಗಿ ತಿರುಗಿಕೊಂಡು ನಾನಿಲ್ಲಿ ನೋಡಿ ನೀಟಾಗಿ ಬಂದಿದೆ. 2 ಮುದ್ದೆ ಮಾಡಿರೋದಷ್ಟೇ, ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಹಾಗಾಗಿ 2 ಮುದ್ದೆನ ನೀಟಾಗಿ ಇಲ್ಲಿ ನಾನು ಈ ತಟ್ಟೆ ಮೇಲೆ ಮುದ್ದೆನ ಕಟ್ಕೊತೀನಿ. ಅಷ್ಟು ಒಂದೇ ಸತಿ ಹಾಕ್ಕೊಂಡು 2 ಮುದ್ದೆನ ಇಲ್ಲಿ ನಾನು ಕಟ್ಕೊಳ್ತಾ ಇರೋಂಥದ್ದು. 2 ಮುದ್ದೆ ಸಾಕು, ನಮ್ಮ ಮನೆಯವ್ರಿಗೊಂದು, ನಮ್ಮ ಮಾವರಿಗೊಂದು ಅಂತ. ಇಲ್ಲಿ ತಟ್ಟೆಗೆ ಸೌತೆಕಾಯಿನ ಹೆಚ್ಕೊಂಡು ಒಂದು ಮುದ್ದೆನ ತಟ್ಟೆಗಿಟ್ಟು ಸ್ವಲ್ಪ ಸಾಂಬಾರನ್ನ ಹಾಕಿ ನಾನಿಲ್ಲಿ ಊಟನ ಅವರಿಗೆ ಕೊಡ್ತೀನಿ. ಅವರು ಅನ್ನ ಬೇಡ ಅಂದರು, ಹಾಗಾಗಿ ಅನ್ನ ಏನು ಮಾಡಿರಲಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಹಾಲಿನ ಕೆನೆಯಲ್ಲಿ ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಬರೀ ಕೆನೆಯಾರಕ್ಕೆ ಮಾತ್ರ ತೆಗೆದು ಇಲ್ಲಿ ನಾನು ಹಾಕ್ಕೊಂಡಿದ್ದೆ. ಒಂದು 15 ಸುದ್ದ ಕೆನೆನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊತೀನಿ. ಆ ಕಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ರಲ್ಲಿ ಈ ಥರ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಒನ್ ಡೇ ಅಂದರೆ ಬಿಟ್ಟು ಒಂದು 5ರಿಂದ 6 ಸತಿ ನಾನು ಶೇಕ್ ಮಾಡಿಕೊಂಡು ಬಿಟ್ಕೊಂಡ್ರೆ ಬೆಣ್ಣೆ ಬರುತ್ತೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟು ಬೆಣ್ಣೆ ಬಂದಿದೆ. ನಾನು ಒಂದು 2-3 ಸತಿ ಬೆಣ್ಣೆನ ತೊಳ್ಕೊತೀನಿ ಇಲ್ಲಿ. ಯಾಕೆಂದರೆ ಯಾವಾಗಲೂ ಅಷ್ಟೇ 2-3 ಸತಿ ನಾನು ಬೆಣ್ಣೆ ತೊಳ್ಕೊಂಡೆ ತುಪ್ಪ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಇಷ್ಟು ಬೆಣ್ಣೆ ಬಂದಿದೆ. ಈಗ ಇದನ್ನ ಒಂದು ಸೈಡಿಗೆ ಎತ್ತಿಡ್ಕೊತೀನಿ. ನಾನು ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಡ್ಲಿಗೆ ನಾನಿಲ್ಲಿ ಆ ಲೋಟದಲ್ಲಿ 1 ಲೋಟ ಮಾಮೂಲಿ ರೇಷನ್ ಅಕ್ಕಿ, ಸೊಸೈಟಿಲಿ ಕೊಡ್ತಾರಲ್ಲ ಆ ಥರ ಅಕ್ಕಿ, ಸ್ವಲ್ಪ ಅದರಲ್ಲೇ ಒಂದು 1/4 ಕಪ್ಗಿಂತ ಕಮ್ಮಿ ಅಂಗಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ, ಸೋನಾ ಅಕ್ಕಿ. ನೆಕ್ಸ್ಟ್ ಆ ಕಪ್ಪಲ್ಲಿ 1/4 ಕಪ್ಪು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಬೇರೆ ಬೇರೆ ನೆನೆಸ್ಕೊಬೇಕು. ನೀಟಾಗಿ 2-3 ಸತಿ ವಾಶ್ ಮಾಡಿಕೊಂಡು ಅಕ್ಕಿ ನೆನೆಯೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿರೋ ಅಂಥದ್ದು. ಜಾಸ್ತಿ ನೀರನ್ನ ಇಲ್ಲಿ ಹಾಕ್ಕೊಂಡಿಲ್ಲ. ಈಗ ಸೊಪ್ಪು ಕಿತ್ಕೊಂಬರೋಣ ಅಂದ್ಕೊಂಡು ನಾನು ಹೊಲಕ್ಕೆ ಹೊರಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹೊಲ, ಮಾವಿನ ಗಿಡ ಇರೋವಂಥ ಹೊಲ. ಒಂದು 25 ಮಾವಿನ ಗಿಡ ಇದೆ. ಈ ಸತಿ ಎಲ್ಲ ಫಲ ಬಿಟ್ಟಿತ್ತು, ಕೊಟ್ಟಿದ್ವಿ. ಫ್ರೆಂಡ್ಸ್, ರಾತ್ರಿ ಮಳೆ ಬಂದಿತ್ತು, ಎಲ್ಲ ನೀರು ನಿಂತಿದೆ ಇಲ್ಲಿ. ನಾನಿಲ್ಲಿ ಸೊಪ್ಪು ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಹೊಲಕ್ಕೆ. ನಾನು ಸೊಪ್ಪು ಕೊಯ್ಕೊಂಡು ಈಗ ಮನೆ ಹತ್ರ ಬಂದೆ. ತುಂಬಾ ಸೊಪ್ಪು ಸಿಕ್ತು, ಚೆನ್ನಾಗಿರೋದು. ಎಳೆ ಸೊಪ್ಪಿನ ಇವಾಗ ಚಿಗುರು ಬರ್ತಾಯಿತ್ತು, ತುಂಬ ಚೆನ್ನಾಗಿದೆ. ಒಂದು 2-3 ಥರದ ಸೊಪ್ಪನ್ನ ಕೊಯ್ಕೊಂಬಂದಿದ್ದೀನಿ. ಈ ಥರದ್ದೊಂದು, ನೆಕ್ಸ್ಟು ಈ ಥರದಲ್ಲಿ ಸ್ವಲ್ಪ 2 ಥರದ್ದು. ಅದು ಸ್ವಲ್ಪ ಮೆಣಸಿನ್ಕಾಯಿ ಇದ್ವು ಅಂತ ಮೆಣಸಿನ್ಕಾಯಿ ಕೊಯ್ಕೊಂಬಂದೆ. ಬಟ್ ನಮ್ದ್ರಲ್ಲ, ಬೇರೆಯವ್ರು ಕೊಟ್ಟಿದ್ದು ನನಗೆ, ಇಸ್ಕೊಂಬಂದೆ. ನೆಕ್ಸ್ಟ್ ಇಲ್ಲಿ ಸಂಜೆ ನಮ್ಮ ಮಾವರು ಊಟಕ್ಕೆ ಬರ್ತೀವಿ ಅಂದರು. ಇನ್ನೊಬ್ಬರು ಮಾವರು, ನಮ್ಮ ಮಾವರ ತಮ್ಮವ್ರು ಊಟಕ್ಕೆ ಬರ್ತೀವಿ ಅಂದರು. ಅದಕ್ಕೆ ಉಳ್ಸಪ್ಪಿತ್ತಲ್ಲ, ಬೋಂಡ ಮಾಡೋಣ ಅಂತ ಹೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಂಡು 2 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು, ಮನೆಯಲ್ಲೇ ಮಾಡಿಸ್ಕೊಂಡಿರೋಂಥದ್ದು ಕಡಲೆ ಹಿಟ್ಟನ್ನ, 2 ಚಮಚ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನ, ಸ್ವಲ್ಪ ಅಂದರೆ 1 ಪಿಂಚ್ ಅಷ್ಟು ಸೋಡಾನ ಸೇರಿಸ್ಕೊಂಡು ನಾನಿಲ್ಲಿ ಕಲಸ್ಕೊಳಕ್ಕೆ ಇಟ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಮುದ್ದೆನೂ ಸಹ ಬೇಯ್ತಾ ಇದೆ. ಮುದ್ದೆ ಬೆಂದ ತಕ್ಷಣ ಇಲ್ಲಿ ಮುದ್ದೆನ ಕಟ್ಕೊಂಡು 3 ಮುದ್ದೆ ಮಾಡಿದ್ದೆ. ನಮ್ಮ ಮಾವಂಗೊಂದು, ಅವ್ರಿಗೊಂದು, ನಮ್ಮ ಮನೆಯವ್ರಿಗೊಂದು ಅಂತ. ಈಗ ಬೋಂಡಕ್ಕೆ ಕಲಿಸ್ಕೊತೀನಿ. ಸ್ವಲ್ಪ ಅಜ್ವಾನ ಹಾಕ್ಕೊತೀನಿ. ಇದಕ್ಕೆ ಅಜ್ವಾನ ಸೇರಿಸ್ಕೊಂಡು ನಾನಿಲ್ಲಿ ಬೋಂಡಕ್ಕೆ ಕಲಿಸ್ಕೊತೀನಿ. ತುಂಬ ತೆಳ್ಳಗೂ ಕಲಿಸ್ಕೊಳಲ್ಲ, ತುಂಬ ಗಟ್ಟಿಗೂ ಕಲಿಸ್ಕೊಳಲ್ಲ, ಮೀಡಿಯಮಾಗಿ ಕಲಿಸ್ಕೊಂಡು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಫ್ರೆಂಡ್ಸ್ ನಾನು ಜಾಸ್ತಿ ಹಾಕಲ್ಲ, ಅವತ್ತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊತೀನಿ. ಯಾಕೆಂದರೆ ಎಣ್ಣೆನ ಜಾಸ್ತಿ ರಿಪೀಟ್ ಕಾಯಿಸ್ಕೊಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನಿಲ್ಲಿ ಎಣ್ಣೆನ ಸ್ವಲ್ಪನೇ ಹಾಕ್ಕೊಂಡಿರೋಂಥದ್ದು. ಈಗ ಬೋಂಡನೂ ಸಹ ರೆಡಿ ಆಯಿತು. ಅವರಿಗೆ ಊಟಕ್ಕೆ ಕೊಡ್ತೀನಿ. ಅವರಿಬ್ಬರು ಇದ್ದಾರೆ. 8 ಗಂಟೆ ಅಷ್ಟೊತ್ತಿಗೆ ಅವರಿಬ್ಬರಿಗೂ ಊಟ ಕೊಟ್ಟಿದ್ದೆ ನಾನು. ಯಾಕೆಂದರೆ ನಮ್ಮ ಇನ್ನೊಬ್ಬರು ಮಾವರು ಬೇಗ ಊಟ ಮಾಡ್ತಾರೆ, ಹಾಗಾಗಿ ಬೇಗನೆ ಊಟಕ್ಕೆ ಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು ಬೋಂಡನೂ ಸಹ, ತುಂಬ ಸ್ಮೂತಾಗಿ ಕ್ರಿಸ್ಪಿಯಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.